ಯಾವುದೇ ಆಧಾರ ಇಲ್ಲದೆ ಕೊರೋನಾ ವ್ಯಾಕ್ಸಿನ್ ಅನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಈ ಮೂಲಕ ದೇಶದ ಸಾಧನೆಯನ್ನ ವಿರೋಧಿಸ್ತಾ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ಮತ್ತು ಸಿಎಂ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಗೆ ತಿರುಗೇಟು ಕೊಟ್ಟರು. ಪ್ರಕಾರ ಕಾಂಗ್ರೆಸ್ ಪಾರ್ಟಿಯ ಒಂದು ದರಿದ್ರವಾದಂತಹ ಒಂದು ಮಾನಸಿಕತೆ ಮೆಂಟಾಲಿಟಿ ಎಲ್ಲಿಗೆ ಬಂದಿದೆ ಅಂತಂದ್ರೆ 64 ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಸ್ವದೇಶಿ ವ್ಯಾಕ್ಸಿನ್ ಮಾಡಲಿಲ್ಲ. ಯಾವ್ಯಾವ ವ್ಯಾಕ್ಸಿನ್ಗಳನ್ನು ಈ ಮೊದಲು ಕೊಡ್ತಾ ಇದ್ರೋ ಎಲ್ಲಾ ವ್ಯಾಕ್ಸಿನ್ಗಳು ಇಂಪೋರ್ಟ್ ಆಗಿ ಬರ್ತಾ ಇದ್ವು ಮತ್ತು ವಿದೇಶದಲ್ಲಿ 10, 20, 50 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬರೋದು. ನಾವು ದೇಶೀಯ ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿ 240 ಡೋಸ್ಗಳನ್ನ ಕೊಟ್ಟಿವಿ. 140 ಡೋಸ್. ಸುಮಾರು 110-120 ಕೋಟಿ ಜನ ಇದನ್ನ ತೆಗೆದುಕೊಂಡಿದ್ದಾರೆ. 150 ದೇಶದಲ್ಲಿ ಇದನ್ನ ಕೊಟ್ಟಿದ್ವಿ. ಆದ್ರೆ ಈ ವ್ಯಾಕ್ಸಿನ್ ಅನ್ನ ಡಿಫೈನ್ ಮಾಡ್ಲಿಕ್ಕೆ ಹೋಗ್ತಾರೆ. ಇವೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ಟ್ವೀಟ್ ಮಾಡಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಮೋದಿ ಅವರನ್ನ ವಿರೋಧಿಸುವ ಬರದಲ್ಲಿ ದೇಶದ ಸಾಧನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಮಾಡ್ತೀರಾ ಮಾಡಿ, ಆದ್ರೆ ಅಚೀವ್ಮೆಂಟ್ ಆಫ್ ಭಾರತ ಇದು. ಒಂದೇ ಒಂದು ವ್ಯಾಕ್ಸಿನ್ ಬಂದಿರಲಿಲ್ಲ. ಆ ವ್ಯಾಕ್ಸಿನ್ ಅನ್ನ ಇವತ್ತು ಯಾವುದೇ ಆಧಾರ ಇರಲಾರ್ದು ವಿತೌಟ್ ಎನಿ ಬೇಸಿಸ್ ದೇಶದ ಒಂದು ಸಾಧನೆಯನ್ನ ಈ ರೀತಿ ಅಪಮಾನಗೊಳಿಸ್ತಾ ಇರುವಂತಹದ್ದು ಒಂದು ರೀತಿಯ ದೇಶದ ಸೈಂಟಿಫಿಕ್ ಸಮುದಾಯಕ್ಕೆ ಮಾಡಿದಂತಹ ಅಪಮಾನ ಇದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಕನಿಷ್ಠ ಪಕ್ಷ ಈಗ ಅನೇಕ ತಜ್ಞರು ಈ ರೀತಿ ಆಗಿಲ್ಲ, ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಆಧಾರ ಇಲ್ಲ ಅಂತ ಹೇಳಿದ್ರೆ ಒಂದು ಮುಖ್ಯಮಂತ್ರಿಗಳು ಕ್ಷಮೆ ಕೊಡು. ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿಯ ಒಂದು ದರಿದ್ರವಾದಂತಹ ಒಂದು ಮಾನಸಿಕತೆ ಮೆಂಟಾಲಿಟಿ ಎಲ್ಲಿಗೆ ಬಂದಿದೆ ಅಂತಂದ್ರೆ 64 ವರ್ಷ ಆಡಳಿತ ಮಾಡಿದ